ಸ್ವಾತಂತ್ರ್ಯ ಎಲ್ಲ ಜೀವಿಗಳ ಬಯಕೆ. ವನ್ಯ ಜೀವಿಗಳು ಕೂಡ ಬಂಧನವನ್ನ ಸಂಭ್ರಮಿಸಲಾರವು. ಗೂಡಿನಲ್ಲಿದ್ದ ಹಕ್ಕಿ ಬಿಡುಗಡೆ ಸಿಕ್ಕಿದರೆ ಹಾರಿ ಆಗಸ ಸೇರುತ್ತದೆ. ವಿಚಾರವಂತ ಮಾನವ ಜೀವಿಗೆ ಸ್ವಾತಂತ್ರ್ಯ ಅತ್ಯಮೂಲ್ಯವಾದ ಸಂಭ್ರಮ. ದೇಶ ಇಂದು 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಡಗರದಲ್ಲಿದೆ. ಹರ್ ಘರ್ ತಿರಂಗ್ ಆಂದೋಲನ ಸ್ವಾತಂತ್ರ್ಯದ ಮಹತ್ವವನ್ನು ಮನಗಾಣಿಸುತ್ತಿದೆ. ಬ್ರಿಟಿಷರ ವಸಾಹತುಶಾಹಿ ಆಡಳಿತ ದಮನಕಾರಿ ನೀತಿಯನ್ನು ಎದುರಿಸಿ ನಮ್ಮ ಹಿರಿಯರು ಸಂಪಾದಿಸಿದ ಅಮೂಲ್ಯ ಸಂಪತ್ತೇ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯ ಏಕಾಏಕಿ ನಮಗೆ ದೊರೆತದ್ದಲ್ಲ. ಇಂದು ಚರಿತ್ರೆಯ ಪುಟಗಳಲ್ಲಿ ಕಾಣಸಿಗುವ ಅನೇಕ ನಾಯಕರ ಹಿಂದೆ ಇದಕ್ಕಾಗಿ ಅತ್ಯಮೂಲ್ಯ ತ್ಯಾಗ ಮಾಡಿದ, ಆದರೆ ಪ್ರಚಾರಕ್ಕೆ ಬಾರದ ಹಳ್ಳಿಗಾಡಿನ ನಾಯಕರ, ದೇಶ ಪ್ರೇಮಿಗಳ ಬಹಳ ದೊಡ್ಡ ಪಡೆ ಇದೆ. ಬ್ರಿಟಿಷರ ದಮನಕಾರಿ ನೀತಿಗಳ ವಿರುದ್ಧ ಸಶಸ್ತ್ರ ಬಂಡಾಯ ಎದ್ದು ಅವರ ಸೇನೆಯನ್ನ ಘಾಸಿಗೊಳಿಸಿದ ಅವರ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿಗೆ ತಾವು ಬಲಿಯಾಗುತ್ತೇವೆ ಎಂಬ ಸರಳ ಸತ್ಯವನ್ನು ಅರಿತು ಬ್ರಿಟಿಷರಿಗೆ ಬುದ್ಧಿ ಕಲಿಸಲೇಬೇಕು ಎಂದು ಮರದ ಸೊಂಟೆ, ಕತ್ತಿ, ಗುರಾಣಿ, ಈಟಿಗಳೊಂದಿಗೆ ಹೋರಾಡಿ ಪ್ರಾಣತ್ಯಾಗ ಮಾಡಿದ, ಸೆರೆ ಸಿಕ್ಕು ದೇಶಭ್ರಷ್ಟರಾದವರ ಕಥೆಗಳು ಅನೇಕ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಅಮರಸುಳ್ಯದ ಬಂಡಾಯ ರೈತ ಹೋರಾಟ, ಕಲ್ಯಾಣಪ್ಪನ ಕಾಟುಕಾಯಿ ಎಂಬಿತ್ಯಾದಿ ಹೆಸರುಗಳಿಂದ ಕರೆಯಲ್ಪಡುತ್ತಿರುವ ಅಮರಸುಳ್ಯದ ಸ್ವಾತಂತ್ರ್ಯ ಸಮರ ಆಂತರ್ಯದಲ್ಲಿ ರೈತರ ಅತೃಪ್ತಿಯ ಸ್ಫೋಟವೂ ಹೌದು. ಕಂದಾಯವನ್ನ ನಗದು ರೂಪದಲ್ಲಿ ಕಟ್ಟಬೇಕು ಎಂಬ ಹುಕುಂ, ಹೊಗೆಸೊಪ್ಪು ಬೆಳೆಯಲು ಅನುಮತಿ ಕರಾರು, ಉಪ್ಪಿನ ಮೇಲೆ ತೆರಿಗೆ ಇತ್ಯಾದಿಗಳು ಬಂಡಾಯಕ್ಕೆ ಪ್ರಚೋದನೆ ನೀಡಿದವು. ಅಮರಸುಳ್ಯದ ಸಶಸ್ತ್ರ ಹೋರಾಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರ್ಯಾಯ ಸರ್ಕಾರವನ್ನೇ ಸ್ಥಾಪಿಸಿತು. ಸೂರ್ಯ ಮುಳುಗದ ಸಾಮ್ರಾಜ್ಯ ಎಂದು ಬಿರುದಾಂಕಿತವಾಗಿದ್ದ ಬ್ರಿಟಿಷರ ಹೊಸಹತು ಶಾಹಿ ವಿರುದ್ಧ ಸುಳ್ಯ ಎಂಬ ಮಲೆನಾಡು ಪ್ರದೇಶದ ಜನ ನಡೆಸಿದ ಹೋರಾಟದ ಕಥನದ ಒಂದು ನೋಟ ಇಲ್ಲಿದೆ. ನಾನು ಅಖಿಲ ಅಗರಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮಲೆನಾಡಿನ ತಪ್ಪಲಿನಲ್ಲಿ ಪಶ್ಚಿಮ ಘಟ್ಟಗಳ ಬುಡದಲ್ಲಿ ಹಸಿರು ಸಾಮ್ರಾಜ್ಯದಲ್ಲಿ ಮಲಗಿರುವ ತಣ್ಣನೆಯ ತಾಲೂಕು ಸುಳ್ಯ. 19ನೇ ಶತಮಾನದಲ್ಲಿ ವಸಾಹತುಶಾಹಿ ಆಡಳಿತ ವಿರುದ್ಧ ಬಲಿಷ್ಠ ಹೋರಾಟ ನೀಡಿ ಬ್ರಿಟಿಷರು ಮೈಮುಟ್ಟಿಕೊಳ್ಳುವಂತೆ ಮಾಡಿದ ಆ ಮೂಲಕ ಸಿಪಾಯಿ ದಂಗೆಗೆ 2 ದಶಕಗಳ ಮೊದಲೇ ಸ್ವಾತಂತ್ರ್ಯ ಹೋರಾಟಕ್ಕೆ ಬೀಜ ಬಿತ್ತಿದ ನೆಲ. ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ಸುಳ್ಯದ ಅಮರ ಕ್ರಾಂತಿಯ ಒಂದು ನೆನಪು ಇದು. ಮಂಗಳೂರಿನಿಂದ ಸುಮಾರು 85 ಕಿಲೋಮೀಟರ್ ದೂರದಲ್ಲಿರುವ ಸುಳ್ಯದ ಮದುವೆಗದ್ದೆ ಎಂಬ ಸ್ಥಳವೇ ಈ ಕ್ರಾಂತಿಯ ಜನ್ಮಭೂಮಿ. ಕೆದಂಬಾಡಿ ರಾಮಯ್ಯಗೌಡ ಮತ್ತವರ ಸಹಚರರೇ ಈ ಕ್ರಾಂತಿಯ ನೇತಾರರು. ಕಲ್ಯಾಣಪ್ಪನ ಕಾಟುಕಾಯಿ ಎಂದು ಜನಜನಿತವಾಗಿರುವ ಈ ಆಂದೋಲನ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಬ್ರಿಟಿಷರನ್ನ ಹಿಮ್ಮೆಟ್ಟಿಸಿ ಪರ್ಯಾಯ ಸರ್ಕಾರ ಸ್ಥಾಪಿಸಿತ್ತು. ಜನಮಾನಸದಲ್ಲಿ ವಿಸ್ಮೃತಿಗೆ ಸರಿದಿದ್ದ ಪ್ರಭುತ್ವದಿಂದ ಕಲ್ಯಾಣಪ್ಪನ ಕಾಟುಕಾಯಿ ಎಂದು ವ್ಯಂಗ್ಯವಾಗಿ ಬಣ್ಣಿಸಲ್ಪಟ್ಟಿದ್ದ ಸುಳ್ಯದ ಅಮರ ಕ್ರಾಂತಿ ಕರಾವಳಿಯಲ್ಲಿ, ಅದರಲ್ಲೂ ತುಳುನಾಡಿನಲ್ಲಿ ಸ್ವಾಭಿಮಾನದ ಚಳುವಳಿಯಾಗಿ ಇಂದು ಗುರುತಿಸಲ್ಪಟ್ಟಿದೆ. ಇತಿಹಾಸಕಾರರು, ಅಧ್ಯಯನ ಆಕಾಂಕ್ಷಿಗಳು ಕ್ರಾಂತಿಯ ಸ್ಥಳಗಳನ್ನ ಶೋಧಿಸುತ್ತಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ಮೂಲಬೇರು ಎಂದು ಗುರುತಿಸಲಾಗುತ್ತಿರುವ 1857ರ ಸಿಪಾಯಿ ದಂಗೆಗೆ 20 ವರ್ಷ ಮೊದಲೇ, ಅಂದರೆ 1837ರಲ್ಲಿ ಸುಳ್ಯದ ರೈತರು ಬಂಡಾಯ ಸಾರಿದ್ರು. ಅಮರ ಸುಳ್ಯ ಸಶಸ್ತ್ರ ಹೋರಾಟ ಎಂದು ಶೈಕ್ಷಣಿಕ ವಲಯದಲ್ಲಿ ಗುರುತಿಸಲ್ಪಡುತ್ತಿರುವ ಈ ದಂಗೆಯ ಸ್ಥಳಗಳು ಈ ಶತಮಾನದಲ್ಲಿ ಐತಿಹಾಸಿಕ ಮಹತ್ವದ ಸ್ಥಳಗಳೆಂದು ಮಾನಸ
ಮದುವೆ ಗದ್ದೆಗೆ ಬಹಳ ದೊಡ್ಡ ಕೀರ್ತಿ ಇದೆ. 1837ರಲ್ಲಿ ನಡೆದ ಅಮರ ಸುಳ್ಯದ ಸ್ವಾತಂತ್ರ್ಯ ಹೋರಾಟ ಈ ಮಣ್ಣಿಂದ ನಾವೀಗ ನಿಂತಿರುವಂಥ ಸ್ಥಳದಿಂದ ಆರಂಭ ಆಗಿದೆ. ನಾವು ನಿಂತಿರುವಂಥ ಜಾಗಕ್ಕೆ ಹಿಂದಿರುವಂಥ ಈ ಚಾವಡಿ ಅದು ಉಳ್ಳಾಗಳ ಮಾಡ, ಜೊತೆಗೆ ಮಿತ್ತೂರು ನಾಯರು ಕೂಡ ಜೊತೆಯಲ್ಲಿರುವಂಥ ಇನ್ನೊಂದು ದೈವ. ಸ್ವಾತಂತ್ರ್ಯ ಹೋರಾಟ ಆರಂಭ ಆಗೋ ಹೊತ್ತಿಗೆ ಇಲ್ಲಿ ಕಲ್ಯಾಣಸ್ವಾಮಿ ಅನ್ನುವಂಥ ಪುಟ್ಟಬಸಪ್ಪ ಅನ್ನುವಂಥವನನ್ನು ಕಲ್ಯಾಣಸ್ವಾಮಿ ಅಂತ ಇಲ್ಲಿ ನಕಲಿ ಒಂದು ಪಾತ್ರವನ್ನು ಸೃಷ್ಟಿಸಿ ಅವರನ್ನೊಂದು ರೂಪಾಂತರ ಮಾಡಿ ಕೊಡಗಿನ ಅರಸ ಎಂಬುದಾಗಿ ಬಿಂಬಿಸ್ತಾ ಆ ಕಲ್ಯಾಣಸ್ವಾಮಿಯ ನೇತೃತ್ವದಲ್ಲಿ ಈ ಹೋರಾಟ ಆರಂಭ ಆಗುತ್ತೆ. ಈ ಸೈನಿಕರು ಈ ಯುದ್ಧ ಆರಂಭವಾಗುವುದು ಇಲ್ಲಿ ಸೇರಿರುವಂಥ ಸೈನಿಕರ ಒಟ್ಟು ಸೇರುವಿಕೆ. ರಾಜನಿಗೆ ಇಲ್ಲಿ ಪಟ್ಟಾಭಿಷೇಕ ಆಗುತ್ತೆ. ರಾಜ ಅನ್ನುವಂಥದ್ದು ಅವ ಮೂಲದಲ್ಲಿ ರಾಜ ಆಗಿರಲಿಲ್ಲ. ಶನಿವಾರ ಸಂತೆಯ ಹೆಮ್ಮನೆ ಅನ್ನುವಂಥ ಜಾಗದಿಂದ ಪುಟ್ಟಬಸಪ್ಪ ಎಂಬ ಒಬ್ಬ ರೈತನನ್ನು ಇಲ್ಲಿಗೆ ಕರ್ಕೊಂಡು ಬರೋದು ಹುಲಿಗಡಿದ ನಂಜಯ್ಯ ಮತ್ತು ಸಿರಗಜೆ ಮಲ್ಲಪ್ಪ. ಇವರನ್ನು ಕಳಿಸಿರೋದು ಇಲ್ಲಿಯ ಒಂದು ಸಾಮಂತ ರಾಜರಾಗಿದ್ದಂತಹ ಕೆದಂಬಾಡಿ ರಾಮಯ್ಯಗೌಡರು. ಈ ಜಾಗ ಕೆದಂಬಾಡಿ ರಾಮಯ್ಯಗೌಡರಿಗೆ ಸೇರಿರುವಂಥ ಜಮೀನು. ಇಲ್ಲಿಂದ ಶುರು ಆಗುತ್ತೆ 9 ಮುಡಿ ಭತ್ತದ ಗದ್ದೆ. ಈ 9 ಮುಡಿ ಭತ್ತದ ಗದ್ದೆಯಲ್ಲಿ ದೊಡ್ಡ ಚಪ್ಪರವನ್ನು ಹಾಕಿ, ಆ ಚಪ್ಪರ ಹಾಕುತ್ತಿಗೆ ಯಾಕೆ ಹಾಕಿದ್ರು ಅನ್ನುವಂಥ ಒಂದು ಗುಮಾನಿ ಎಲ್ಲ ಕಡೆ ಇತ್ತು ಊರೊಳಗೆ. ಅದಕ್ಕೆ ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ನನ್ನ ಮಗನಿಗೆ ಮದುವೆ ಇದೆ ಅಂತ ಹೇಳುವಂಥ ಒಂದು ಪುಕಾರ ಹಬ್ಬಿಸ್ತಾರೆ. ಹಾಗೆ 9 ಮುಡಿ ಗದ್ದೆಗೆ ಚಪ್ಪರ ಹಾಕಿ ಇಲ್ಲಿ ಮದುವೆ ಇದೆ ಅಂತ, ಯಾಕಂದರೆ ಬ್ರಿಟಿಷ್ನವ್ರಿಗೆ ಗೊತ್ತಾಗಬಾರ್ದು, ಮಂಗಳೂರಿನ ಕಲೆಕ್ಟ್ರಿಗೆ ಗೊತ್ತಾಗಬಾರ್ದು, ಅಥವಾ ಊರಲ್ಲಿರುವಂಥ ಬೇಹುಗಾರಿಗೆ ನಮ್ಮ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಗೆ ಅವರಿಗೆ ಇದು ಗೊತ್ತಾಗಬಾರ್ದು ಅಂತೇಳಿ ಈ ಥರ ಒಂದು ಹುನ್ನಾರ ಅಥವಾ ಒಂದು ಗುಟ್ಟಾಗಿ ಗೌಪ್ಯವಾಗಿ ಇಂಥ ಒಂದು ಕಾರ್ಯಾಚರಣೆಗೆ ಇಳಿತಾರೆ. ಈ ಸ್ಥಳಕ್ಕೆ ಅದು 1837 ಇಸ್ವಿ ಮಾರ್ಚ್ 30ನೇ ತಾರೀಕಿಗೆ ಇಲ್ಲಿ ಸೈನ್ಯ ಸೇರ್ತದೆ. ಆದರೆ ಆ ಸೈನಿಕರನ್ನು ಆಗ್ರೋ ಮಾರ್ಷಲ್ ಅಂತ ಕರೀತಾರೆ. ಅಂದರೆ ಅದೊಂದು ಸ್ಟ್ಯಾಂಡಿಂಗ್ ಆರ್ಮಿ ಅಲ್ಲ. ಕೆದಂಬಾಡಿ ರಾಮಯ್ಯಗೌಡರು ರೈತರನ್ನು ಸಂಘಟನೆ ಮಾಡಿ, ಅಂದರೆ ಈ ಭಾಗದಲ್ಲಿ ಮತ್ತು ಇದರ ಸುತ್ತಮುತ್ತಲಿನ ಗ್ರಾಮಗಳಿಂದ ರೈತರನ್ನು ಸಂಘಟನೆ ಮಾಡಿ, ನಮ್ಮ ಮುಂದೆ ಪೂಮಲೆ ಗುಡ್ಡ ಇದೆ. ಈ ಪೂಮಲೆ ಅನ್ನುವಂಥವು ಸುಮಾರು 2600 ಅಡಿಯಷ್ಟು ಎತ್ತರದ ಬೆಟ್ಟ. ಇದರ ಯಾವುದೋ ಒಂದು ಭಾಗದಲ್ಲಿ ನೀರಾಶ್ರಯ ಇರುವಂಥ ಜಾಗದಲ್ಲಿ ಮಾರ್ಚ್ ತಿಂಗಳ ಬಿಸಿಲು, ಕಾಡಲ್ಲಿ ಮರಗಳಲ್ಲಿ ಎಲೆ ಇರುವುದಿಲ್ಲ, ಯಾವುದೋ ಒಂದು ನೆರಳಿನ ಜಾಗದಲ್ಲಿ ಕಲ್ಯಾಣ ಸ್ವಾಮಿಗೆ ಒಂದು ಆಶ್ರಮವನ್ನು ಕಟ್ಟಿ ಇಲ್ಲಿ ಸ್ವಾಮಿಗಳಿದ್ದಾರೆ ಮತ್ತು ಊರಿನ ಜನರಲ್ಲಿಗೆ ಹೋಗ್ತಿದ್ದದ್ದು ಸ್ವಾಮಿಗಳನ್ನು ನೋಡಲಿಕ್ಕೆ ಅಂತೇಳಿ ಇದೊಂದು ನಿಗೂಢ ರೀತಿಯಲ್ಲಿ ಒಂದು ಕಾರ್ಯಾಚರಣೆಗೆ ಇಳಿತಾರೆ. ಆಗ್ರೋ ಮಾರ್ಷಲ್ ಅಂತೇಳುವಂಥ ಈ ರೈತರ ಒಂದು ದೊಡ್ಡ ಪಡೆ ಅದನ್ನು ಅವರಲ್ಲಿ ಕಟ್ಟುವುದು ಹೇಗೆ ಅಂತೇಳಿದರೆ, ಊರಿನ ರೈತರನ್ನೆಲ್ಲ ಅಲ್ಲಿಗೆ ಗುಟ್ಟಾಗಿ ಕರೆಸಿಕೊಂಡು ಅಲ್ಲಿ ಅವರಿಗೆ ಯುದ್ಧ ತರಬೇತಿ, ಅಸ್ತ್ರಗಳನ್ನು ಹೇಗೆ ಬಳಸಬೇಕು ಅಂತೇಳುವಂಥ ಈ ಒಂದು ಗರಡಿ ಮನೆ ಥರ ಅದನ್ನು ಬೆಳೆಸ್ತಾರೆ. ಕಲ್ಯಾಣ ಸ್ವಾಮಿಯ ಪಟ್ಟಾಭಿಷೇಕಕ್ಕೆ ಕುದುರೆಯನ್ನ ಏರ್ಪಾಡು ಮಾಡಿದ ಬಳಿಕ ಬೆಳ್ಕೋಡಿ ಸಮಸ್ಯೆ ಎದುರಾಯಿತು. ಆಗ ಮಿತ್ತೂರು ನಾಯರ್ ದೈವಕ್ಕೆ ವರ್ಷಾವಧಿ ಉತ್ಸವದಲ್ಲಿ ಹಿಡಿಯುತ್ತಿದ್ದ ಕೊಡಿಯನ್ನ ಮನುಷ್ಯ ಮಾತ್ರರಿಗೆ ಹಿಡಿಯುವಂತೆ ಮಾಡಿ ಕಾರ್ಯ ಸಾಧಿಸಿದ ಧೈರ್ಯಶಾಲಿಯಾಗಿದ್ರು ರಾಮಯ್ಯಗೌಡರು. ರಾಮಯ್ಯಗೌಡರ ಮನೆತನದವರಾಗಿರುವ ಕೆದಂಬಾಡಿ ವೆಂಕಟರಮಣ ಗೌಡರು ಅಮರಸುಳ್ಯ ಹೋರಾಟ ತಮ್ಮ ಮನೆತನದ ಹಿರಿಯರು ಚೆಲ್ಲಾಪಿಲ್ಲಿಯಾಗುವಂತೆ ಮಾಡಿತು. ಮನೆತನ ಹೊಂದಿದ್ದ ಆಸ್ತಿಯನ್ನ ಬ್ರಿಟಿಷರು ಹರಾಜು ಹಾಕಿ ತಮ್ಮ ವಿರುದ್ಧ ಹೋರಾಡಿದ್ರೆ ಏನು ಗತಿಯಾಗುತ್ತದೆ ಎಂಬ ಸಂದೇಶವನ್ನ ಸಾರಿದರು ಎನ್ನುತ್ತಾರೆ. ಅದೇ ಮಾರ್ಚ್ ತಿಂಗಳ 30ನೇ ತಾರೀಕಿಗೆ ಒಮ್ಮೆಲೆ ಕಾಡಿಂದ 2000 ಜನ ಸೈನಿಕರು ಇಲ್ಲಿಗೆ ಇಳಿದು ಬರ್ತಾರೆ. ಬಂದಾಗ ಇದೇ ನಮ್ಮ ಈಗ ಅಡಿಕೆ ತೋಟ ಆಗಿದೆ, ಮೊದಲದು ಭತ್ತದ ಗದ್ದೆ ಇತ್ತು.
ಈ ಭತ್ತದ ಗದ್ದೆಯಲ್ಲಿ ಹಾಕಿರುವಂಥ ದೊಡ್ಡ ಚಪ್ಪರದಲ್ಲಿ ಇವರನ್ನೆಲ್ಲ ಇಡೀ ದಿವಸ ಇಲ್ಲಿ ಒಟ್ಟು ಮಾಡ್ತಾರೆ. ಹಾಗೆ ಒಟ್ಟಾಗಿ ಜನ ತಿಳ್ಕೊಂಡಿರೋದು ಇದು ಮದುವೆ, ಕಿದ್ಮಾಡಿ ರಾಮೇಗೌಡರ ಮಗನಿಗೆ ಮದುವೆ ಅನ್ನುವಂಥದ್ದು. ಅವನ ಹೆಸರು ಸಣ್ಣಯ್ಯ ಅಂತ. ಆದರೆ ಇಲ್ಲಿ ಆಗಿರೋ ಕಥೆಯೇ ಬೇರೆ. ಇಲ್ಲಿ ಆಗಿರೋದು ಕಲ್ಯಾಣ ಸ್ವಾಮಿಯ ಪಟ್ಟಾಭಿಷೇಕ. ಕಲ್ಯಾಣ ಸ್ವಾಮಿಗೆ ಪಟ್ಟಾಭಿಷೇಕ ಆದ ತಕ್ಷಣ ಕಿದ್ಮಾಡಿ ರಾಮೇಗೌಡರಿಗೆ ಗೊತ್ತಾಗ್ತದೆ, ರಾಜ ಅಂದಮೇಲೆ ರಾಜನಿಗೆ ಒಂದು ಕುದುರೆ ಬೇಕು, ಆಮೇಲೆ ರಾಜನಿಗೆ ಒಂದು ಬೆಳ್ಗೊಡೆ ಇರಬೇಕು ಅಂತ. ಬಿಳಿ ಕೋಡೆ ಇರಲಿಲ್ಲ. ತಕ್ಷಣ ಅವರ ಕುಟುಂಬದ ಆರಾಧ್ಯ ದೈವ ಮಿತ್ತೂರು ನಾಯರಿಗೆ ವರ್ಷಾವಧಿ ಜಾತ್ರೆ ದಿವಸ ಹಿಡಿಯುವಂಥ ಒಂದು ಕೊಡೆ ಇತ್ತು. ಅದು ಕೆಂಪು ಬಣ್ಣದ ಉದ್ದ ದಂಡಿನ ಕೊಡೆ. ಅದು ಇವತ್ತು ಕೂಡ ನಾವು ದೈವ ಚಾವಡಿಗಳಲ್ಲಿ ಕಾಣ್ಬೋದು, ದೇವಸ್ಥಾನಗಳಲ್ಲಿ ಕಾಣ್ಬೋದು. ಅಂಥ ಒಂದು ಕೊಡೆಯನ್ನು ತರಿಸಿ ಆ ಕಾರಣಿಕದ ದೈವದ ಕೊಡೆಯನ್ನು ಒಬ್ಬ ಮನುಷ್ಯನಿಗೆ ಹಿಡಿಸಿದಂತಹ ಒಂದು ಧೀಮಂತಿಕೆ ಅಥವಾ ಅವರ ಒಂದು ಸಾಮರ್ಥ್ಯ ಅದು ನಿಜವಾಗಿ ಮೆಚ್ಚುವಂಥದ್ದು. ಅಲ್ಲಿ ಇವರಿಗೆ ಕೊಡೆ ಹಿಡಿದು ಪಟ್ಟಾಭಿಷೇಕ ಆಗ್ತದೆ. ಅದಾದ ಮೇಲೆ ಇಲ್ಲಿಂದ ದಂಡು ಬೆಳ್ಳಾರೆ ಕಡೆ ಹೋಗ್ತದೆ. ಅದು ಈಗಿನ ನಮ್ಮ ಸೋಣಂಗಿರಿ ಬೇಂಗಮಲೆ ಅದೇ ರಸ್ತೆಯಲ್ಲಿ ಬೆಳ್ಳಾರೆ ಕೋಟೆಯನ್ನು ದಾಳಿ ಮಾಡಲಿಕ್ಕೆ ಅಲ್ಲಿಗೆ ಸೈನ್ಯ ಅಲ್ಲಿಗೆ ಹೋಗ್ತದೆ. ಬೆಳ್ಳಾರೆಯಲ್ಲಿ ಸುಮಾರು 3,000, ಇಲ್ಲಿಂದ ಹೊರಡುವಾಗ 2,000 ಸೈನಿಕರಿದ್ದರು ಅಂತ ಹೇಳುವಂಥ ವರದಿ ಇದೆ. ಬೆಳ್ಳಾರೆಯಿಂದ ಹೊರಡೊತ್ತಿಗೆ 3,000ಕ್ಕೂ ಮಿಕ್ಕಿದಂಥ ಒಂದು ಸೈನ್ಯ ಅಲ್ಲಿ ಒಟ್ಟಾಗಿತ್ತು. ಇಲ್ಲಿಂದ ಬಹುತೇಕ ಇಲ್ಲಿ ಗೌಡರು, ಅದೊಂದು ಈ ಭಾಗದಲ್ಲಿ ಇರೋದಲ್ಲಿ 190 ಜನ ಕೂಡ ಗೌಡ ಸಮುದಾಯಕ್ಕೆ ಸೇರಿದವರೇ. ಮತ್ತು ಕಿದ್ಮಾಡಿ ರಾಮಯ್ಯಗೌಡರು ಒಟ್ಟು ಮಾಡಿರುವಂಥ ಸೈನ್ಯ ಇದೆಯಲ್ಲ, ಆ ಸೈನ್ಯ ಮೊದಲಿಗೆ ಅವರ ಕುಟುಂಬದವರು, ಕಬ್ಬರಬಳ್ಳಿಯ 9 ಮನೆತನ ಇದೆ ಇಲ್ಲಿ. ಆಮೇಲೆ ಅವರ ರಿಲೇಟಿವ್ಸ್, ಹತ್ತಿರದ ಸಂಬಂಧಿಗಳು, ಮಗಳನ್ನು ಕೊಟ್ಟಂಥ ಮನೆ, ಅದು ದೊಡ್ಡ ಮನೆ. ಆಮೇಲೆ ಉಳುವಾರು, ಆಮೇಲೆ ನಿಮಗೆ ದೇರಾಜೆ ಅಂತ ಹೇಳುವಂಥ ಒಂದು ಮನೆ ಸಿಗ್ತದೆ, ಗುಂಡ್ಲ ಅಂತ ಹೇಳೋ ಮನೆ ಸಿಗ್ತದೆ, ಮಾಣಿಬೆಟ್ಟು ಸಿಗ್ತದೆ. ಹೀಗೆ ಸುತ್ತಮುತ್ತಲಿನ ಅವರ ಆಪ್ತರು ಸಂಬಂಧಿಕರದ್ದು ಒಂದು ದೊಡ್ಡ ಸೈನ್ಯವನ್ನು ಅವರು ಇಲ್ಲಿಂದ ಒಟ್ಟು ಮಾಡಿರು. ಬೆಳ್ಳಾರೆಯಲ್ಲಿ ಅಲ್ಲಿ ಬ್ರಿಟಿಷ್ ಶಿರಸ್ತೇದಾರನ್ನು ಅರೆಸ್ಟ್ ಮಾಡ್ತಾರೆ. ಆಮೇಲೆ ಖಜಾನೆಯನ್ನು ಸ್ವಾಧೀನಪಡಿಸ್ತಾರೆ. ಮತ್ತು ತಮ್ಮದೊಂದು ಸ್ಥಾಪಿತ ಸರ್ಕಾರ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಅವರು ನಿರೂಪವನ್ನು ಬರೆಸ್ತಾರೆ. ಆ ನಿರೂಪದಲ್ಲಿ ಏನಿತ್ತು ಅಂದರೆ, ಯಾವುದೆಲ್ಲ ಬ್ರಿಟಿಷರ ಜನವಿರೋಧಿ ಕಾನೂನುಗಳಿದ್ದು, ಉದಾಹರಣೆಗೆ ಹೊಗೆ ಸೊಪ್ಪಿನ ಏಕಸ್ವಾಮ್ಯತೆ, ಆಮೇಲೆ ಉಪ್ಪಿನ ಮೇಲಿರುವಂಥ ಏಕಸ್ವಾಮ್ಯತೆ, ಇದನ್ನೆಲ್ಲವನ್ನು ಕೂಡ ಅವರಲ್ಲಿ ತೊಡೆದು ಹಾಕ್ತಾರೆ. ಕಲ್ಯಾಣ ಸ್ವಾಮಿಯ ಪಟ್ಟಾಭಿಷೇಕ ಮತ್ತು ರೈತರಿಗೆ ತರಬೇತಿ ನೀಡಿದ ಸ್ಥಳ ಪೂಮಾಲೆ ಬೆಟ್ಟ ಈಗ ದಟ್ಟವಾದ ಕಾಡನ್ನು ಹೊಂದಿದೆ. ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವ ಅಮರಸುಳ್ಯ ಹೋರಾಟದ ನೆನಪುಗಳನ್ನು ಹೆಕ್ಕಿ ತೆಗೆಯುತ್ತಾ ಅರೆಭಾಷೆ ಅಕಾಡೆಮಿಯ ಸದಸ್ಯರಾಗಿರುವ ಚಂದ್ರಾವತಿ ಬಡ್ಡಡ್ಕ ಹೀಗೆ ಹೇಳುತ್ತಾರೆ. ಇದು ನಾವು ಪೂಮಲೆ ಬೆಟ್ಟದ ಬುಡದಲ್ಲಿ ನಿಂತಿದ್ದೇವೆ. ಇಲ್ಲಿ ಕಾಣ್ತಾ ಉಂಟಲ್ಲ, ಇದಕ್ಕೆ ಪೂಮಲೆ ಬೆಟ್ಟ ಅಂತ ಹೇಳ್ತೇವೆ. ಈ ಪೂಮಲೆ ಬೆಟ್ಟ ಅಂತ ಹೇಳುವ ಈ ಹೆಸರು ಇಲ್ಲಿ ಯಾಕೆ ಬಂತು ಅಂತ ಹೇಳಿದರೆ, ಒಂದು ಐತಿಹ್ಯದ ಪ್ರಕಾರ ರಾಮಾಯಣದ ಸಂದರ್ಭದಲ್ಲಿ ರಾವಣ ಸೀತೆಯನ್ನು ಕದ್ದುಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಸೀತೆಯ ತಲೆಯಿಂದ ಅವಳು ಮುಡಿದಿದ್ದ ಹೂಮಾಲೆ ಇಲ್ಲಿ ಕೆಳಗೆ ಬಿತ್ತು ಅಂತ ಹೇಳುವ ಕಾರಣದಿಂದ ಇದಕ್ಕೆ ಪೂಮಲೆ ಬೆಟ್ಟ ಅಂತ ಹೇಳುವ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಪೂಮಲೆ ಅಂತ ಹೇಳಿದರೆ ಪೂಮಾಲೆ ಅಂತ ಹೇಳಿದರೆ ಹೂವಿನ ಮಾಲೆ ಅಂತ ಹೇಳುವಂಥದ್ದು. ಹಾಗಾಗಿ ಇದಕ್ಕೆ ಪೂಮಲೆ ಬೆಟ್ಟ ಅಂತ ಹೇಳುವ ಹೆಸರು ಬಂದಿದೆ. ಈ ಪೂಮಲೆ ಬೆಟ್ಟದಲ್ಲಿ ಕಲ್ಯಾಣ ಸ್ವಾಮಿ ಅಂತ ಹೇಳುವ ವ್ಯಕ್ತಿಗೆ ಇಲ್ಲಿ ಒಂದು ಆಶ್ರಮ ಕಟ್ಟಿಕೊಟ್ಟಿದ್ರಂತೆ. ಅಂದರೆ ದಂಗೆಯನ್ನು ತಯಾರು ಮಾಡ್ತಿದ್ದಂಥ ಸಂದರ್ಭದಲ್ಲಿ 1827 ಸಂದರ್ಭದಲ್ಲಿ, ಅಂದರೆ ನಮಗೆಲ್ಲ ದಾಖಲೆಗಳ ಪ್ರಕಾರ ಸಿಕ್ಕೋದು 1857 ಅಂತ ಹೇಳುವಂಥದ್ದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ. ಬ್ರಿಟಿಷರು ಅದನ್ನು ಒಂದು ಸಿಪಾಯಿ ದಂಗೆ ಅಂತ ನಿರ್ಲಕ್ಷ್ಯ ಮಾಡಿದರೂ ಸಹ ನಮಗೆ ಅದು ಬ್ರಿಟಿಷರ ವಿರುದ್ಧ ಭಾರತದವರು ದಂಗೆ ಎದ್ದಂಥ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದದ್ದು 1857ರಲ್ಲಿ. ಆದರೆ ನಮಗೆಲ್ಲೂ ಹೆಚ್ಚಾಗಿ ದಾಖಲೆಗಳಲ್ಲಿ ಸಿಕ್ಕುವುದಿಲ್ಲ. ಅದಕ್ಕಿಂತಲೂ 20 ವರ್ಷದ ಹಿಂದೆ 1837ರಲ್ಲಿ ಸುಳ್ಯದಲ್ಲಿ ಒಂದು ಬ್ರಿಟಿಷರ
ವಿರುದ್ಧ ಒಂದು ಬಹುದೊಡ್ಡ ದಂಗೆ ಎದ್ದಿತ್ತು. ಆಗ ಈಗಿನಂಥ ಒಂದು ಪ್ರಚಾರ ಮಾಧ್ಯಮಗಳು ಇಲ್ಲದ ಕಾರಣ ಮತ್ತು ಬ್ರಿಟಿಷರು ಅದನ್ನು ಹತ್ತಿಕ್ಕಿದ ಕಾರಣ ಅದು ಅಷ್ಟೇನು ಪ್ರಚಾರ ಪಡ್ಕೊಳ್ಳಿಲ್ಲ. ನಾವು ಈಗ ಸಿಕ್ಕುವಂಥ ಒಂದು ದಾಖಲೆಗಳನ್ನು, ಚರಿತ್ರೆಗಳನ್ನು ತೆಗೆದು ನೋಡಿದರೆ ನಮಗೆ ಅದರಲ್ಲಿ ಒಂದು ಅಗಾಧವಾದ ವಿಚಾರಗಳು ನಮಗೆ ಸಿಗ್ತದೆ. ಈ ಸಂದರ್ಭದಲ್ಲಿ ಕೆದಂಬಾಡಿ ರಾಮಯ್ಯ ಗೌಡರು ಅಂತ ಹೇಳುವಂಥವರು ಇಲ್ಲಿನ ಒಂದು ಮುಖಂಡರಾಗಿದ್ದವರು. ಈ ನಾವೀಗ ಏನು ನಿಂತಿದ್ದೇವೆ ಇದು ಅವರು ವಾಸವಾಗಿದ್ದಂತಹ ಜಾಗದ ಒಂದು ಭಾಗ. ಅವರು ಇಲ್ಲಿ ಜನರನ್ನು ಒಟ್ಟು ಸೇರಿಸಿ ಬ್ರಿಟಿಷರ ಒಂದು ದಬ್ಬಾಳಿಕೆಯ ವಿರುದ್ಧ ಎಷ್ಟು ರೋಸಿ ಹೋಗಿದ್ದು ಅಂತ ಹೇಳಿದರೆ, ಅವರಿಗೆ ಇನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಅವರು ಜನರನ್ನೆಲ್ಲ ಒಟ್ಟು ಸೇರಿಸಿ ಕಲ್ಯಾಣ ಸ್ವಾಮಿಯನ್ನು ಕರ್ಕೊಂಡು ಬಂದು ಅವರನ್ನು ಇಲ್ಲಿ ಈ ಪೂಮಲೆ ಗುಡ್ಡದಲ್ಲಿ ಬೆಟ್ಟದಲ್ಲಿ ಆಶ್ರಯ ನೀಡಿ ಅಲ್ಲಿ ಒಂದು ಈ ಹೋರಾಟಗಾರರಿಗೆ ಒಂದು ತರಬೇತಿಯನ್ನು ಕೊಡ್ತಾ ಇದ್ರಂತೆ, ಶಸ್ತ್ರ ತರಬೇತಿಯನ್ನು ಕೊಡ್ತಾ ಇದ್ದರು. ಅಲ್ಲಿ ಅಂದರೆ ಈ ಜನರು, ಬ್ರಿಟಿಷರು ತುಂಬ ನಿಗಾ ವಹಿಸಿದ್ರು. ಜನರು ಇಲ್ಲಿಗೆ ಯಾಕೆ ಹೋಗ್ತಾರೆ ಅಂತ ಹೇಳುವಂಥ ಒಂದು ಪ್ರಶ್ನೆ ಏಳಬಾರ್ದು ಅಂತ ಹೇಳುವ ಒಂದು ವಿಚಾರದಲ್ಲಿ ಅವರು ಆಶ್ರಮಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳೋ ಒಂದು ನೆಪ ಹೇಳಿ ಅಲ್ಲಿ ದಂಗೆಗೆ ತಯಾರಿ ಆಗ್ತಾ ಇತ್ತು. ಅದನಂತರ 1937 ಮಾರ್ಚ್ 30 ಮದುವೆಗದ್ದೆ ಅಂತ ಹೇಳುವಲ್ಲಿ ಎಲ್ಲರನ್ನು ಒಟ್ಟು ಸೇರಿಸಿ ತುಂಬ ದೊಡ್ಡ ವಿಸ್ತಾರವಾದ ಜಾಗೆಗೆ ಚಪ್ಪರ ಹಾಕಿ ಅಲ್ಲಿ ಜನರನ್ನು ಸೇರಿಸಿ ಅಲ್ಲಿಂದ ದಂಗೆ ಹೊರಟು ಹೋದರು. ಈ ದಂಗೆ ಇಲ್ಲಿಂದ ಹೊರಟು ಹೋದ ನಂತರ 5ನೇ ತಾರೀಕಿಗೆ, ಏಪ್ರಿಲ್ 5ನೇ ತಾರೀಕಿಗೆ ಅವರು ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಬ್ರಿಟಿಷರ ಬಾವುಟವನ್ನು ಇಳಿಸಿ ತಮ್ಮ ಬಾವುಟವನ್ನು ಹಾರಿಸಿದ್ದಾರೆ. ಹಾಗಾಗಿ ಏಪ್ರಿಲ್ 5, 1837 ನಮ್ಮ ಒಂದು ಚರಿತ್ರೆಯಲ್ಲಿ ನಿಜವಾಗ್ಲೂ ಒಂದು ಮಹತ್ವವಾದ ದಿವಸ ಅಂತ ಹೇಳ್ಬೋದು. ಸ್ಥಳ ಬೆಳ್ಳಾರೆಯ ಬಂಗ್ಲೆಗುಡ್ಡೆ. ಈ ಬಂಗ್ಲೆಗುಡ್ಡೆ ಅನ್ನುವಂಥದ್ದು ಆ ಕಾಲಕ್ಕೆ ಬೆಳ್ಳಾರೆ ದೊಡ್ಡ ಪೇಟೆಯಾಗಿತ್ತು. ಪುತ್ತೂರು, ಮಂಗಳೂರು ಮತ್ತು ಈ ಭಾಗಕ್ಕೆ, ಗ್ರಾಮೀಣ ಪ್ರದೇಶಗಳಿಗೆ ಒಳ್ಳೆ ಒಂದು ಕೇಂದ್ರ ಸ್ಥಾನವಾಗಿದ್ದಂಥ ಜಾಗ. ಇಲ್ಲಿ ಬ್ರಿಟಿಷರ ಖಜಾನೆ ಇತ್ತು. ಅಂದರೆ ಈ ಭಾಗದಿಂದ ಸಂಗ್ರಹ ಮಾಡಿದಂಥ ಎಲ್ಲ ತೆರಿಗೆ, ಕಂದಾಯದ ಹಣಗಳೆಲ್ಲ ಇಲ್ಲಿ ಸ್ಟಾಕ್ ಇರ್ತಿತ್ತು. ಇಲ್ಲಿ ಒಬ್ಬ ಶಿರಸ್ತೆದಾರ ದೇವಪ್ಪ ಅಂತ ಇದ್ದರು. ಮತ್ತು ಒಂದು 2-3 ಜನ ಸಿಬ್ಬಂದಿಗಳು ಇದ್ದರು. ಮದುವೆಗದ್ದೆಯಿಂದ ಕಲ್ಯಾಣ ಸ್ವಾಮಿಯ ಸ್ವಾತಂತ್ರ್ಯ ಹೋರಾಟಗಾರರ ದಂಡು ಸಂಜೆ ಹೊತ್ತಿಗೆ ಈ ಜಾಗಕ್ಕೆ ಬಂದು ತಲುಪುತ್ತೆ. ಬಂದ ಹಾಗೆ ಇಲ್ಲಿ ಒಂದು ಸಣ್ಣ ಮಟ್ಟಿನ ಜಗಳ, ಸಣ್ಣ ಮಟ್ಟಿನ ಒಂದು ಯುದ್ಧ ಅಂತ ಹೇಳುವಾಗಿಲ್ಲ, ಒಂದು ಘರ್ಷಣೆ ಇಲ್ಲಿ ಆಗುತ್ತೆ. ದೇವಪ್ಪ ಪ್ರತಿಭಟಿಸ್ತಾನೆ. ದೇವಪ್ಪ ಪ್ರತಿಭಟಿಸಿದರೆ ಅವರನ್ನು, ಯಾಕಂದರೆ ಅಮರ ಸೈನಿಕರು ಹೆಚ್ಚು ಕಡಿಮೆ 2000ಕ್ಕಿಂತ ಜಾಸ್ತಿ ಇದ್ದರು ಇಲ್ಲಿ. ಸೊ ದೇವಪ್ಪನನ್ನು ಬಂಧಿಸ್ತಾರೆ. ಆಮೇಲೆ ಉಳಿದವರನ್ನೆಲ್ಲ ಕೋಣೆಗೆ ಕೂಡಿ ಹಾಕ್ತಾರೆ. ಉಳಿದ ಸ್ಟಾಫ್ ಅವ್ರು ಯಾರೆಲ್ಲ ಸಿಬ್ಬಂದಿಗಳಿದ್ದರು ಎಲ್ಲರನ್ನು ಕೂಡಿ ಹಾಕ್ತಾರೆ. ಆಮೇಲೆ ಖಜಾನೆಯನ್ನು ಇವರು, ಹಣವೆಲ್ಲ ಇವರು ಸ್ವಂತಕ್ಕೆ ತೆಗೊಳ್ತಾರೆ. ಮತ್ತು ಕಲ್ಯಾಣ ಸ್ವಾಮಿ ಮೊದಲ ನಿರೂಪವನ್ನು ಇಲ್ಲಿ ಬರೆಸ್ತಾರೆ. ಕುಕ್ಕನೂರು ಚೆನ್ನಯ್ಯರವರನ್ನು ಕೂರಿಸಿ ಕೆದಂಬಾಡಿ ರಾಮಯ್ಯಗೌಡ ನೇತೃತ್ವದಲ್ಲಿ ಯಾವುದೆಲ್ಲ ರೈತರಿಗೆ ಯಾವುದೆಲ್ಲ ರಿಯಾಯಿತಿಗಳು, ಸೌಲಭ್ಯಗಳನ್ನು ಕೊಡಬೇಕೋ ಅದನ್ನೆಲ್ಲ ಘೋಷಣೆ ಮಾಡ್ತಾರೆ. ಆಮೇಲೆ ಅದೇ ಈ ಹೋರಾಟದ ಮೂಲ ಉದ್ದೇಶ ಆಗಿರುವಂತಹ ಬ್ರಿಟಿಷರನ್ನು ಹೊಡೆದೋಡಿಸುವಂಥದ್ದು,
ದೇಶದಿಂದ ಹೊರಗೆ ಹಾಕುವಂಥದ್ದು ಮತ್ತು ಅವರು ಅದುವರೆಗೆ 1800ರಿಂದ ಸುಮಾರು 1037ನೇ ಇಸವಿಯವರೆಗೆ ಜಾರಿಗೆ ತಂದಿರುವಂತಹ ಉಪ್ಪು ಮತ್ತು ಹೊಗೆಸೊಪ್ಪಿನ ಕಂದಾಯದ ವಿರುದ್ಧ ಆ ಕಾನೂನುಗಳನ್ನೆಲ್ಲ ಇವರು ರದ್ದುಪಡಿಸಿ ಕೊಡಗಿನ ಸಂಸ್ಥಾನದಲ್ಲಿದ್ದಾಗ ಹೇಗೆ ಆಡಳಿತ ನಡೀತಿತ್ತು, ಕಂದಾಯ ಪದ್ಧತಿ ಇತ್ತು, ಅದನ್ನು ಅವರು ಮರು ಜಾರಿ ಮಾಡ್ತಾರೆ. ಈಗ ಈ ಕಟ್ಟಡ ಇರುವಂಥದ್ದು ಆ ಕಾಲದ್ದೇ ಇರ್ಬೋದು ಅನ್ನುವಂಥದ್ದು ಇದರ ವಾಸ್ತು ರಚನೆ ಮತ್ತು ಬಳಸಿರುವಂತಹ ಗೋಡೆ, ಆಮೇಲೆ ಲ್ಯಾಟರೈಟ್ ಅಥವಾ ಮುರಕಲ್ಲು ಮತ್ತು ಇದರೊಂದು ವಿನ್ಯಾಸ, ಗೋಡೆಯನ್ನು ವಿನ್ಯಾಸ ಮಾಡಿರೋ ನೋಡುವಾಗ ಇದು ಆ ಕಾಲಕ್ಕೆ ಸೇರಿದ್ದಿರ್ಬೋದು ಅನ್ನುವಂಥದ್ದು ಕಾಣ್ತದೆ. ಇದರ ಹೊರತಾಗಿ ಬೆಳ್ಳಾರೆಪೇಟೆಯ ಎತ್ತರ ಜಾಗದಲ್ಲಿ ಇರುವಂಥದ್ದು ಮತ್ತು ಇದನ್ನು ಮೊದಲಿಂದು ಬಂಗ್ಲೆ ಅಂತೇಳಿ ಕರಿತಾ ಬಂದಿದ್ರು. ಇವತ್ತು ಕೂಡ ಇದಕ್ಕೆ ಬಂಗ್ಲೆಗುಡ್ಡೆ ಅಂತ ಹೇಳ್ತಾರೆ. ಮತ್ತು ಈ ಕಟ್ಟಡಕ್ಕೆ ಬಂಗಲೆ ಬ್ರಿಟಿಷರು ಇದ್ದಂಥ ವಾಸ. ಇಲ್ಲಿ ಒಬ್ಬರು ಡಾಕ್ಟ್ರು ಕೂಡ ಇರ್ತಾರೆ ಇದೇ ಇಲ್ಲಿ ಈ ಒಂದು ಕ್ಯಾಂಪಸ್ ಒಳಗೇನೆ ಬಂಗ್ಲೆಗುಡ್ಡೆಯಲ್ಲಿ. ಅವರ ಹೆಸರು ಒಕ್ಟೇವಿಯನ್ ಪಾಮರ್. ಅವರ ಹೆಂಡತಿ ಮತ್ತೊಂದು ಸಣ್ಣ ಮಗು ಇರುತ್ತೆ. ನಮ್ಮ ಹೋರಾಟಗಾರರು ಏನು ಮಾಡ್ತಾರೆ, ಇಲ್ಲಿಂದ ಮುಂದೆ ಇಲ್ಲಿ ರಾತ್ರಿ ತಂಗಿ ಮಾರನೇ ದಿವಸ ಇಲ್ಲಿಂದ ಮಂಗಳೂರು ಕಡೆಗೆ ಹೊರಡುವ ಮೊದಲು ಒಂದು ಹಸು ಮತ್ತು ಒಂದು ಕರುವನ್ನು ತಂದು ಇಲ್ಲಿ ಇವರಿಗೆ ಕೊಟ್ಟು ಹೋಗ್ತಾರೆ, ಮತ್ತು ಒಂದು ಆಳನ್ನು ಆ ಹಸುವಿಗೆ. ಯಾಕಂದರೆ ಒಂದು ವೇಳೆ ಈ ಮಗುವಿಗೆ ಹಾಲಿನ ಕೊರತೆ ಆಗಬಾರ್ದು, ಬ್ರಿಟಿಷ್ ಮಗು ಆದರೂ ಆ ಮಗುವಿಗೆ ಹಾಲಿನ ಕೊರತೆ ಆಗಬಾರ್ದು ಅಂತೇಳಿ ಇಲ್ಲಿ ಊರಿಂದ ಒಂದು ಹಸುವನ್ನು ತಂದು ಅದಕ್ಕೆ 2 ಜನ ಕೆಲಸಕ್ಕೆ ನೇಮಕ ಮಾಡಿ ಇಲ್ಲಿಂದ ಸೈನ್ಯ ಮತ್ತೆ ವಿಭಾಗ ಆಗಿ ಮುಂದೆ ಹೋಗ್ತಾರೆ. ಕ್ರಿಸ್ತ ಶಕ 1837ರ ಹೋರಾಟಕ್ಕೆ ಸಂಬಂಧಿಸಿ ಒಟ್ಟು 1115 ಜನರನ್ನ ಬಂಧಿಸಲಾಗಿತ್ತು. ಅವರಲ್ಲಿ 484 ಮಂದಿಯನ್ನ ವಿಚಾರಣೆ ಇಲ್ಲದೆ ಬಿಡುಗಡೆ ಮಾಡಲಾಯಿತು. 11 ಜನರನ್ನ ಮುಚ್ಚಳಿಕೆ ಬರೆಸಿಬಿಟ್ಟಿದ್ದಾರೆ. 12 ಮಂದಿಯನ್ನ ಕೋರ್ಟ್ ಮಾರ್ಷಲ್ಗೆ ಒಳಪಡಿಸಲಾಯಿತು. 35 ಕೈದಿಗಳು ಸೆರೆಮನೆಯಲ್ಲೇ ಅಸುನೀಗಿದ್ರು. ಈ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಲಕ್ಷ್ಮಪ್ಪ ಬಂಗರಸರನ್ನ 1837ರ ಮೇ 23ರಂದು, ಉಪ್ಪಿನಂಗಡಿಯ ಮಂಜನನ್ನ ಮೇ 30ರಂದು, ಪುಟ್ಟಬಸಪ್ಪನನ್ನ ಜೂನ್ 19ರಂದು ವಿಕರ್ನಕಟ್ಟಿಯಲ್ಲಿ ಗಲ್ಲಿಗೇರಿಸುತ್ತಾರೆ. ಕೆದಂಬಾಡಿ ರಾಮಯ್ಯ ಗೌಡ ಅವರ ಮಗ ಸಣ್ಣಯ್ಯಗೌಡ, ಸಹಚರರಾದ ಚೆಟ್ಟಿಕುಡಿಯ ಕುಕ್ಕನೂರು ಚೆನ್ನಯ್ಯ, ಮಲ್ಲಪ್ಪಗೌಡ, ಬೀರಣ್ಣ ಬಂಟ, ಹಾಲೇರಿಯ ಬಾವುಟ ಹಾರಿಸಿದ ಗುಡ್ಡೆಮನೆ ತಮ್ಮಯ್ಯಗೌಡ ಮೊದಲಾದವರನ್ನ ಪ್ರಾಣಿಗಳಂತೆ ಬೋನುಗಳಲ್ಲೇ ಇರಿಸಿ ಸಿಂಗಾಪುರ, ಬರ್ಮಾ ಮೊದಲಾದ ದೇಶಗಳಿಗೆ ಸಾಗಹಾಕಲಾಗುತ್ತದೆ. ತಮಿಳುನಾಡಿನ ಸ್ಟೇಟ್ ಆರ್ಕಿವ್ಸ್ನಲ್ಲಿಯ ದಾಖಲೆಗಳು ಈ ಕಠೋರ ಗುಡ್ಡದಲ್ಲಿರುವ ಪ್ರತಿಮೆ ಸುಳ್ಯದ ಅಮರ ಹೋರಾಟದ ನೆನಪನ್ನ ಚಿರಸ್ಥಾಯಿಯಾಗಿಸುವ ಪ್ರಯತ್ನ. ಪ್ರತಿಮೆ ಸ್ಥಾಪನೆಯ ನಿಟ್ಟಿನಲ್ಲಿ ಒಂದು ಹೋರಾಟವನ್ನೇ ಮಾಡಿದ ಕಿರಣ್ ಬುಡ್ಲೆಗುತ್ತು ಸುಳ್ಯದ ಸ್ವಾತಂತ್ರ್ಯ ಹೋರಾಟವನ್ನ ನೆನಪಿಸಿಕೊಳ್ಳುವುದು ಹೀಗೆ. ಮಂಗಳೂರು ಬ್ರಿಟಿಷರ ಒಂದು ಸಾಮ್ರಾಜ್ಯ ಅತ್ಯಂತ ಪ್ರಬಲವಾಗಿತ್ತು. ಆವಾಗ ಎಲ್ಲವನ್ನು ಅವರು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ರು. ಇದೇ ಲೈಟ್ ಹೌಸ್ ಹಿಲ್ ರೋಡು ಅಂದರೆ ಸಾಧಾರಣ ಈ ಭಾಗ, ಈ ಎತ್ತರದ ಭಾಗ ಪ್ರದೇಶಗಳಲ್ಲಿ ಬ್ರಿಟಿಷರ ಒಂದು ಏನಿತ್ತಂದರೆ ಅವ್ರದ್ದು ಕಂಪ್ಲೀಟ್ ಇಲ್ಲಿ ಅವರ ಸಾಮ್ರಾಜ್ಯ ನಡೀತಿತ್ತು. ಆ ಸಂದರ್ಭದಲ್ಲಿ ನಾವು ಯಾವ ರೀತಿ ಆದರೂ ಬ್ರಿಟಿಷರನ್ನು ಓಡಿಸಬೇಕು ಅಂತೇಳಿ ಬಂದಂಥ ಸೈನ್ಯ ಮಂಗಳೂರಿಗೆ ತಲುಪುವಾಗ 5,000ಕ್ಕಿಂತ ಹೆಚ್ಚು, ಅಂದರೆ 10,000. ಇವತ್ತು ನಾನು ಏನು ಮಾತನಾಡ್ತಾ ಇದ್ದೇನೆ ಅದು ಕೇವಲ ಕಾಲ್ಪನಿಕ ವಿಷಯಗಳಲ್ಲ, ಎಲ್ಲದಕ್ಕೂ ಕೂಡ ದಾಖಲೆಗಳಿವೆ, ಕೋರ್ಟ್ ಪ್ರೊಸೀಡಿಂಗ್ಸ್ ಇದೆ, ಕೋರ್ಟ್ ಆರ್ಡರ್ಸ್ ಇದೆ, ಎಲ್ಲವೂ ಕೂಡ ಅದರ ಪ್ರಕಾರ ನಡೀತಾ ಇದೆ. ಅದರ ಪ್ರಕಾರವೇ ಇವತ್ತು ಮಂಗಳೂರಿಗೆ ಬಂದರು. ಮಂಗಳೂರಲ್ಲಿ ಏಪ್ರಿಲ್ 5ನೇ ತಾರೀಕು
ಏಪ್ರಿಲ್ 5ನೇ ತಾರೀಕು ಒಂದು ಕ್ರಾಂತಿಕಾರಿ ಧ್ವಜ ಇಲ್ಲಿ ಬ್ರಿಟಿಷರ ಒಂದು ಧ್ವಜ ಹಾರ್ತಾ ಇತ್ತು. ಆ ಧ್ವಜವನ್ನು ಕಿತ್ತೊಗೆದು ನಮ್ಮ ನೆಲದ ಕ್ರಾಂತಿಕಾರಿ ಧ್ವಜವನ್ನು ಹಾರಿಸಿ 13 ದಿವಸಗಳ ಕಾಲ ಈ ನಾಡನ್ನು ಕೆದಂಬಾಡಿ ರಾಮಯ್ಯಗೌಡರ ನಾಯಕತ್ವದಲ್ಲಿ ಆಳಿದರು. ಹಾಗೆ ಈ ಕಂಪ್ಲೀಟ್ ಈ ಅಮರಸುಳ್ಯ ಸ್ವತಂತ್ರ ಸಂಗ್ರಾಮವನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು ಬ್ರಿಟಿಷರು ಮಾಡಿದರು. ಯಾವ ರೀತಿ ಮಾಡಿದ್ರಂದರೆ, ಯಾವುದೇ ಪುಸ್ತಕಗಳಲ್ಲಿ ಯಾರು ಬರೆದರೂ ಕೂಡ ಅವರನ್ನು ಕೂಡ ಕೊಲ್ತಕ್ಕಂಥ, ಅವರನ್ನು ಹೆದರಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಆದರೆ ಕೋರ್ಟಿನಲ್ಲಿ ಆಗಿರತಕ್ಕಂಥ ಪ್ರೊಸೀಡಿಂಗ್ಸ್, ಅದೇ ರೀತಿ ಆಗಿನ ಜಿಲ್ಲಾಧಿಕಾರಿ ಲೆವಿನ್ ಅಥವಾ ಇನ್ನೂ ಕೆಲವು ನಮ್ಮ ಕೂರ್ಗ್ ಗಜೆಟಿಯರ ಅಥವಾ ಬೇರೆ ಬೇರೆ ರೆಕಾರ್ಡ್ಗಳನ್ನು ಬರೆದಂಥ ಅವರು ಯಾಕೆಂದರೆ ಬ್ರಿಟಿಷರು ಈ ದೇಶದಲ್ಲಿ ಏನೇನಾಗ್ತದೆ ಅದನ್ನೆಲ್ಲ ಬರೆದಿಟ್ಟಿದ್ದಾರೆ. ಹಾಗಿರುವಾಗ ಆ ದಾಖಲೆಗಳ ಪ್ರಕಾರ ನಮಗೆ ಸಂಪೂರ್ಣವಾಗಿ ಗೊತ್ತಾಗಿದೆ. ರಾಮಯ್ಯಗೌಡರ ವಂಶವನ್ನೇ ನಿರ್ವಂಶ ಮಾಡಿದ್ದಾರೆ. ಇವತ್ತು ಭಾರತ ದೇಶದ ಸ್ವತಂತ್ರದ ಇತಿಹಾಸದಲ್ಲಿ ಯಾರಾದರೂ ತಂದೆ ಮತ್ತು ಮಗ ಇಬ್ಬರನ್ನು ಕಳೆದುಕೊಂಡಿರತಕ್ಕಂಥ ಒಂದು ಇತಿಹಾಸ ಇದ್ದರೆ ಅದು ಕೆದಂಬಾಡಿ ರಾಮಯ್ಯಗೌಡರು ಮತ್ತು ಅವರ ಮಗ ಸಣ್ಣಯ್ಯ. ಇವರಿಬ್ಬರು ಕೂಡ ಈ ಮಣ್ಣಿನಲ್ಲಿ ಬಂದು ಸ್ವತಂತ್ರದ ರಣಕಾಳೆ ಮೊಳಗಿಸಿರುತ್ತಾರೆ. 1837ಕ್ಕೆ ನಮಗೆ ಸ್ವತಂತ್ರ ಸಿಕ್ಕಿದೆ. ತುಳುನಾಡು 1837ರಿಂದ ಸುಮಾರು 13 ದಿವಸ ತುಳುನಾಡಿಗೆ ಸ್ವತಂತ್ರ ದೊರಕಿದೆ. ಅದೇ ರೀತಿ ನಮಗೆ 1947ರ ಸ್ವತಂತ್ರದ ಒಂದು ಸಂತೋಷದಲ್ಲಿ ನಾವು ಇವತ್ತು ಇದ್ದರೂ ಕೂಡ 1837ರಲ್ಲಿ ಸಿಕ್ಕಿರತಕ್ಕಂಥ 13 ದಿವಸದ ಸ್ವತಂತ್ರವನ್ನು ಕೂಡ ನಾವು ನೆನಪು ಮಾಡಿಕೊಳ್ಳಬೇಕು. ಚರಿತ್ರೆ ಅದು ತುಳುನಾಡಿನ ಭಾಗದಲ್ಲಿ ಎದ್ದ ದೇಶೀಯ ಪ್ರತಿರೋಧದ ಮೊದಲ ದೊಡ್ಡ ಅಲೆ ಎಂದು ನಿರ್ವಿವಾದವಾಗಿ ಹೇಳಿ ಹಿಂದೆ ಸುಳ್ಯ ಎಂಬ ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿ ಬ್ರಿಟಿಷರ ವಶದಲ್ಲಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮತ್ತು ನೆರೆಯ ಭೂಭಾಗಗಳನ್ನ ಗೆದ್ದು ಅಲ್ಪಕಾಲದ ಸ್ವಾತಂತ್ರ್ಯ ಗಳಿಸುವಲ್ಲಿ ಶಕ್ತರಾಗಿದ್ದ ಅಸಾಧಾರಣ ಧೈರ್ಯಶಾಲಿ ನಾಯಕ. ಈ ಕಥಾನಾಯಕದ ಹೀರೋಗಳಲ್ಲಿ ಒಬ್ಬರಾದ ಕೆದಂಬಡಿ ರಾಮಯ್ಯಗೌಡ ಅವರು ಯಾವುದೋ ದೇಶದಲ್ಲಿ ಅಪರಿಚಿತರಂತೆ ಬಾಳಬೇಕಾಯಿತು ಮತ್ತು ಅಲ್ಲಿ ಅಂತ್ಯವನ್ನ ಕಾಣಬೇಕಾಯಿತು. ಅವರ ಪ್ರತಿಮೆ ಇಂದು ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಸ್ಥಾಪನೆಯಾಗಿ ಸುಳ್ಯದ ಕ್ರಾಂತಿಯ ನೆನಪನ್ನ ಅಮರವಾಗಿಸಿದೆ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಭಿಮತ, ಇದು ಜನಮನದ ನಾಡಿಮಿಡಿತ.